LPG ಗ್ಯಾಸ್ ಬಗ್ಗೆ ತುಂಬ ರೂಮರ್ಸ್ ಬರ್ತಾ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ. ಒಂದಂತೂ ತಿಳ್ಕೊಳ್ಳಿ, ತುಂಬ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಮೇನ್ ಆಗಿ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ಅಂದರೆ ಈ ಹೋಟೆಲ್ಸು, ಬಿಸ್ನೆಸ್ಸು, ದೊಡ್ಡ ದೊಡ್ಡ ಹೋಟೆಲ್ಸ್ ಇರ್ತಾವಲ್ಲ, ಆ ಹೋಟೆಲ್ಗಳಿಗೆ ಮಾತ್ರ ಸದ್ಯ ಪರಿಸ್ಥಿತಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಅದು ಬಿಟ್ಬಿಟ್ಟು ಮನೆಗಳಿಗೆಲ್ಲ ಸಿಗ್ತಾ ಇದೆ ಖಂಡಿತವಾಗ್ಲು. ಕೆಲವು ಹಳೆ ಬೇವರ್ಸ್ಗಳ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಗ್ಯಾಸ್ ಸಿಗದ ಕಾರಣ ಮೋದಿ ಕಾರಣ ಅಂತೆ, ಗೌರ್ಮೆಂಟ್ ಕಾರಣ ಅಂತೆಲ್ಲ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲು ಏನಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, 2014 ಮುಂಚೆ ಯಾವ ರೀತಿ ಇತ್ತಂತ ನೀವು ನೋಡಿದ್ದೀರಾ, ತುಂಬ ಜನ ನೋಡಿರ್ತೀರಿ ಕೂಡ. ಏನಕ್ಕೆ ಅಂದರೆ, ಒಂದು ಏರಿಯಾದಲ್ಲಿ ಒಂದು ದೊಡ್ಡ ಏರಿಯಾ, ಒಂದು ದೇವಸ್ಥಾನನೋ ಒಂದು ಪಂಚಾಯತಿನೋ ಇರ್ತಾ ಇತ್ತು. ಅಲ್ಲಿ ಬಂದು ಒಂದು ವ್ಯಾನ್ ಬರ್ತಾ ಇತ್ತು. ಆ ಟೈಮಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಅವಾಗ ಗ್ಯಾಸ್ ಕೊಟ್ಟು ಹೋಗ್ತಾ ಇದ್ರು. ಇವಾಗ ಪ್ರತಿ ಮನೆಗೆ ಬಂದು ಗ್ಯಾಸ್ ಕೊಟ್ಟು ಹೋಗ್ತಾ ಇದ್ರು. ಆ ಲೆವೆಲ್ಗೆ ತಂದಿದ್ದಾರೆ, ಸರಿನಾ? ಅದನ್ನ ಬಿಟ್ಬಿಟ್ಟು ಏನೇನೋ ಟೋಲ್ ಮಾಡೋಕ್ಕೆ ಹೋಗಿ ನೀವೇ ಟೋಲ್ ಆಗ್ತೀರಾ ಅಂತ ಖಂಡಿತ ಅರ್ಥ ಆಗ್ತಾ ಈ ವಿಷಯ ಅಂತೂ. ಕೆಲವು ದಿನಗಳಲ್ಲಿ ಈಗ ಅಲ್ಲೆಲ್ಲೋ ಇಸ್ರೇಲು, ಅಮೇರಿಕಾ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಾ ಇದ್ರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಯಾವುದೇ ದೇಶ ಯುದ್ಧ ಮಾಡಿದ್ರು ಕೂಡ ಕೆಲವು ದೇಶಗಳಿಗೆ ಎಫೆಕ್ಟ್ ಆಗೋದಂತೂ ಗ್ಯಾರಂಟಿ. ಈಗ ಅದು ಮಿಡಿಲ್ ಈಸ್ಟ್, ಅಲ್ಲೇ ಪೆಟ್ರೋಲ್ ಸಿಗೋದು, ಡೀಸೆಲ್ ಸಿಗೋದು, ಗ್ಯಾಸ್ ಎಲ್ಲ ಸಿಗೋದು, ಅಲ್ಲೇ ಯುದ್ಧ ನಡೀತಾ ಇದ್ರೆ ಕೇವಲ ಇದು ಭಾರತಕ್ಕೆ ಮಾತ್ರ ಅಲ್ಲ, ಎಲ್ಲ ದೇಶಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಂತ ಮೋದಿ ಕಾರಣ, ಗೌರ್ಮೆಂಟ್ ಕಾರಣ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ, ಸರಿನಾ?